ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಡ್ಯಾಡಿ ಡ್ಯಾಡಿ ಏಯ್ ಇಷ್ಟಲ್ಲ ಮನೆ ಬರೋದು ಒಬ್ಬನೇ ಬರ್ತಾಯಿದ್ಯಾ ಹಂಗಲ್ಲಿ ಅಯ್ಯೋ ಅದೇ ವಿಷಯದೊಳಗೆ ಬಂದೆ ಡ್ಯಾಡಿ. ಏನೋ ಸಾನಕ್ಕ ಮುರಳಿ ಮೇಷ್ಟ್ರನ್ನ ಮತ್ತೆ ಅವ್ರ ಹೆಂಡ್ತಿನ ಮನೆ ಕರೆದಿರೋದಕ್ಕೆ ಕಾಳಿ ಮಾವ ಮುಂಚ್ಕೊಂಡು ಹೋಗಿ ಗದೆ ತವ ಕುಂತವನೆ. ಅವ್ರ ಮನೆ ಬಿಟ್ಟು ಹೋಗೋ ತನಕ ನನ್ನ ಮನೆ ಒಳಗಡೆ ಬರೋಕ್ಕಿಲ್ಲ ಅಂತ ಹೇಳ್ತಿದ್ದ. ಅವನಿಗೆ ಅಷ್ಟೇ ಅಲ್ಲ ನನಗೂ ಹಂಗೆ ಅನ್ನಿಸ್ತೈತೆ. ಎಲ್ಲವನೇ ಗದೆ ತವ ಕುಂತವನೆ. ನೋಡಿ ಹೋಗಿ ಕರ್ಕೊಂಬರವ. ಅವ್ನು ತೋರ್ಸಕ್ ನಾನು ಬರ್ಬೇಕೆ? ಇನ್ನೇನು ಕತ್ಲ ನಾನು ಒಬ್ಬನೇ ಹೋಗ್ಲೆ ಮತ್ತೆ ನಿಂತ್ಕ ಹಂಗೆ ಹಾಕ ಬರ್ತೀನಿ. ಬಿರ್ನೆ ಬಾ ಡ್ಯಾಡಿ. ರಾಧಾ, ಏನು ಹೇಳ್ದೆ ನೀನು? ನಾನು ಕೇಳಿಸ್ಕೊಂಡಿದ್ದೆಲ್ಲ ದಿಟ್ಟವೆ. ಅದು ರಾಜಿ ನಿಜ ಹೇಳು, ನಾನು ಕೇಳಿಸ್ಕೊಂಡಿದ್ದಿಟ್ವೆ. ಅಲ್ಲ ಆಕ್ಚುಲಿ ನೀನು ಪುಟ್ಟಕ್ಕನ ಜೈಲಿಗೆ ಕಳಿಸ್ತೀನಿ ಅಂತಂದಿಯಲ್ಲ, ಆ ವಿಷಯ ದಿಟನಾ? ಹೌದು ಹೌದು ರಾಜಿ ಅವರೇ, ಪುಟ್ಟಕ್ಕನ ಜೈಲಿಗೆ ಕಳಿಸ್ತೀನಿ ಅಂದಿದ್ದು ನಿಜ. ಅವಳು ಜೈಲಿಗೆ ಹೋಗ್ಬಿಟ್ರೆ ಯಾಕೆ ಮೆಸ್ಸು ಮನೆ ಎಲ್ಲ ನನಗೆ ಸಿಗ್ತದಲ್ವಾ? ಅಫ್ಕೋರ್ಸ್ ರಾಜಿ ಅವರೇ, ಆ ಮಿಸ್ ನಿಮ್ದೆ. ಅದಕ್ಕೆ ಅಲ್ವಾ ಆ ಪುಟ್ಟಕ್ಕನ್ನ ಜೈಲಿಗೆ ಕಳ್ಸಕ್ ಪ್ಲಾನ್ ಮಾಡ್ತಿರೋದು. ಆದ್ರೂ ವೈಭವ್ ಸಾಹೇಬ್ರೆ, ಆ ಪುಟ್ಟಕ್ಕನ ಹೆಂಗ್ ಜೈಲಿಗೆ ಕಳಿಸ್ತೀರಾ? ಅದು ಹೆಂಗೆ ಹೇಳಿ ರಾಜಿ, ನಿನ್ನನ್ನೇ ಸಾಯಿಸಿ ಜೈಲಿಗೆ ಕಳಿಸ್ತೀನಿ ಅಂತ. ಅಲ್ಲ ರಾಜಿ ಅವರೇ, ನಾವು ನಿಮಗೆ ಅದನ್ನ ಸರ್ಪ್ರೈಸ್ ಅಂತ ಪ್ಲಾನ್ ಮಾಡಿದ್ದೀವಿ. ನೀವು ಇವಾಗಲೇ ಕೇಳಿದ್ರೆ ಹೇಗೆ ಹೇಳಿ? ಹೌದು ರಾಜಿ ಅವರೇ, ನೀವು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರಾ, ನಾವು ನಿಮಗೋಸ್ಕರ ಇಷ್ಟು ಮಾಡದೇ ಇದ್ರೆ ಹೇಗೆ? ದಿಟಾರಾದ, ನಾನು ನಿಮ್ಗೋಸ್ಕರ ಅಷ್ಟೊಂದೆಲ್ಲ ಮಾಡಿರ್ಬೇಕಾದ್ರೆ ನನಗೋಸ್ಕರ ನೀವು ಈಟು ಮಾಡ್ತಾ ಇರ್ತೀರಾ? ಹೌದು, ಆ ಬಂಗಾರಮ್ಮನ ಮನೆ ಕೇಸ್ ವಿಷಯ ಏನಾಯ್ತು? ಅದೆಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ ರಾಜಿ ಅವರೇ, ಅದನ್ನು ನಾನು ನೋಡ್ಕೋತೀನಿ. ನೀವು ಜಸ್ಟ್ ನಾನು ಹೇಳಿದ್ ಮಾಡಿದ್ರೆ ಅಷ್ಟು ಸಾಕು. ರಾಜಿ ಅವರೇ, ತುಂಬ ಲೇಟ್ ಆಯ್ತು ಅನ್ಸುತ್ತೆ, ನೀವು ಹೊರಡಿ. ಸರಿ ರಾಧಾ, ಏನಾದರೂ ವಿಷಯ ಇದ್ರೆ ನಂಗೆ ಹೇಳ್ ಕಳಿಸು, ಬರ್ತೀನಿ. ಸಾಹೇಬ್ರೆ, ಹೋಗಿ ಬರ್ತೀನಿ. ಮೈ ಗಾಡ್, ನಾವು ಮಾತಾಡಿದ್ನಲ್ಲ, ಆ ರಾಜಿ ಕೇಳಿಸ್ಕೊಂಡ್ಬಿಟ್ಲೇನೋ ಅಂತ ಫುಲ್ ಭಯ ಪಟ್ಬಿಟ್ಟಿದ್ದೆ. ನಾನು ಅಷ್ಟೇ ವೈಭವ್, ಜಸ್ಟ್ ಮಿಸ್ ಆಗಿದ್ರು ನಾವು ಅನ್ಕೊಂಡಿದ್ದೆಲ್ಲ ತಲೆ ಕೆಳಗಾಗ್ತಿತ್ತು. ಅದಕ್ಕೆ ವೈಭವ್ ನಾನು ಹೇಳೋದು, ನಾವು ಏನೇ ಕೆಲಸ ಮಾಡಿದ್ರು ಇದನ್ನು ನಾವೇ ಮಾಡಿದೀವಿ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಸಣ್ಣ ಎವಿಡೆನ್ಸ್ ಕೂಡ ಬಿಡಬಾರ್ದು. ಹಾಗೆ ಮಾಡಬೇಕು. ಅದಕ್ಕೆ ಫಸ್ಟು ಈ ರಾಜಿನ ಮುಗಿಸ್ಬೇಕು. ಕೂಲ್ ರಾಧಾ, ಈಗ ನಮ್ಮ ಟಾರ್ಗೆಟ್ ಕಂಠಿ. ನಮ್ಮ ಗಮನ ಪೂರ್ತಿ ಅವನ ಮೇಲೆ ಇರಬೇಕು. ಹೌದು, ನಾಳೆ ಆ ಕಂಟಿ ಕಣ್ಣಲ್ಲಿ ನೀರಲ್ಲ ರಕ್ತ ಬರೋದನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಅಷ್ಟೇ. ಹೆಂಗ್ ಕುಂತವ್ ನೋಡ್ ಡ್ಯಾಡಿ. ಏಯ್ ಯಾಕಲ್ಲ ಬ್ಯಾವರ್ಸಿ ಥರ ಒಬ್ಬನೇ ಕುಂತಿದ್ಯಾ? ಬೇವರ್ಸ್ ಥರ ಏನು ಬಂತು ಬಾಬು? ಬೇವರ್ಸಿನೇ ಅಲ್ವೇ? ಏನಾಯ್ತು? ಏನೋ ತಲೆ ಕೆಟ್ಟು ನಂಗೆ ಮಾತಾಡ್ತಿದ್ಯಾ? ಯಾಕೆ ಬಾಬು, ಏನು ಗೊತ್ತೇ ಇಲ್ಲ ಅಂತ ಮಾತಾಡ್ತಿದ್ಯಾ? ಲೇ ದಿಟ್ಟು ಬಾಲು, ನನಗೇನು ಗೊತ್ತಿಲ್ಲ ಕಣಪ್ಪ, ಅದೇನೋ ಕೇಳು. ಡ್ಯಾಡಿ, ಆಗ್ಲೇ ಹೇಳಿದ್ನಲ್ಲ ಅದೇ ವಿಷಯ. ಅಷ್ಟೇನಾ? ನಾನು ಇನ್ನೂ ಏನೇನೋ ಆಗೋಯ್ತು ಅಂದ್ಕೊಂಡ್ಬಿಟ್ಟಿದ್ದೆ. ಲೇ ನಡಿಲ್ಲ, ಮನೆಗೆ ಹೋಗೋ. ಇದ್ಯಾಕೆ ಬಾಬು ಹಿಂಗಾಗ್ತಿದ್ಯಾ? ನಿನಗಿದು ಚಿಕ್ಕ ವಿಷಯ ಅನ್ನಿಸ್ತಿದ್ಯಾ? ನನ್ನ ಕಷ್ಟ ನನಗೆ ಗೊತ್ತು. ಯಾಕಲ ಮೇಟ್ರ ಜೊತೆಗೆ ಸಾಣ ಮಾತಾಡಿದ್ ನೋಡಿ ಹೊಟ್ಟೆನಾಗೆ ಬೆಂಕಿ ಬಿದ್ದಂಗಾಯ್ತಾ? ಬಾಬು, ಬೆಂಕಿ ಅಲ್ಲ, ಜ್ವಾಲಾಮುಖಿನೇ ಉಗ್ದಂಗೆ ಆಗ್ತದೆ. ನಿನಗೆ ಅದೆಲ್ಲ ಅರ್ಥ ಆಗಿಲ್ಲ ಬಿಡು. ಹೌದಪ್ಪ,
ನಂಗೆ ಅರ್ಥ ಆಗಿಲ್ಲ. ಮನೇಲಿ ಅರ್ಥ ಮಾಡ್ತೀವಂತೆ ಬಾ. ನಾನು ಬರೋಕ್ಕಿಲ್ಲ. ಬರೋಕ್ಕಿಲ್ವಾ? ಎಲ್ಲೋಯ್ತೀಯಾ? ನಿಮ್ಮ ಅಕ್ಕನ ಮನೆಗೆ ಹೋಯ್ತೀಯ? ಬೀದಿ ಬದಿಲಿ ಬಿದ್ಕೊಂಡ್ರೆ ಪರವಾಗಿಲ್ಲ, ನಿಮ್ಮ ಅಕ್ಕನ ಮನೆಗೆ ಹೋಗೋನಲ್ಲ ನೀನು, ನಂಗೆ ಗೊತ್ತು. ನಡಿ. ನೋಡು ಬಾಬಾ, ಆ ಮೇಷ್ಟ್ರು ಅವ್ನ ಹೆಂಡ್ರು ಅವ್ನ ಮಗ ಮನೆ ಒಳಗೆ ಇರೋ ಗಂಟ ನಾನು ಆ ಮನೆ ಒಳಗೆ ಕಾಲಿಡಕ್ಕಿಲ್ಲ. ನನಗೆ ನೆನ್ನೆಯಿಂದನೇ ಅನುಮಾನ ಇತ್ತು, ಸಾನ ಯಾಕೆ ಆ ಮಗುನ ಒಂದೇ ದಿನಕ್ಕೆ ಇಟ್ಟೊಂದು ಹಚ್ಕೊಂಡವಳೆ ಅಂತ. ಇವತ್ತು ಆ ಮೇಷ್ಟ್ರು ಮಗಳು ಅಂತ ತಿಳಿದ ಮ್ಯಾಕೆ ಎಲ್ಲ ಗೊತ್ತಾಯ್ತು. ಎಟ್ಟೆ ಆದರೂ ಮೊದಲನೇ ಪಿರುತಿ ಅಲ್ವಾ ಬಾಬಾ, ಅದೆಂಗೆ ಮರ್ತೋಗಕ್ಕೆ ಸಾಧ್ಯ ಹೇಳು? ಅದು ಮೇಷ್ಟ್ರು ಕೂಸಾಗಿರೋದಕ್ಕೆ ಸಾನ ಅಷ್ಟೊಂದು ಹಚ್ಕೊಂಡಿರೋದು. ಈಗ ಆ ಮಗು ನೆಪ್ದಾಗೆ ಆ ಮೇಷ್ಟ್ರು ಮನೆಗೆ ಬಂದವನೆ. ನಾನೀಗ ಅಲ್ಲಿ ಬಂದು ಇವ್ರುಗಳ ಮಧ್ಯೆ ಮೂರನೇ ವ್ಯಕ್ತಿಯಾಗಿ ನಿಂತ್ಕೊಳ್ಳ ಆಗಲ್ಲ ಬಾಬು, ನಾನು ಬರೋಕ್ಕಿಲ್ಲ. ಲೈ, ನೀನು ಸಾನನ್ನ ಇಷ್ಟೇ ಇಲ್ಲ ಅರ್ಥ ಮಾಡ್ಕೊಂಡಿರೋದು. ಒಂದು ಕಿತ ಅವಳು ನನಗಿದು ಬೇಡ ಅಂದರೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ಕಡೆ ತಿರುಗಿ ನೋಡೋಳು ಅಲ್ಲ ಅವಳು ಅಂತ ನಿಂಗೆ ಗೊತ್ತಿಲ್ವಾ? ಬಾಬು, ನನಗೆ ಸಾನ ಮ್ಯಾಕೆ ಅನುಮಾನ ಇಲ್ಲ. ಅವಳ ಮ್ಯಾಕೆ ಅನುಮಾನ ಪಡೋದು, ಬೆಂಕಿನಾಗ ದೋಸೆ ಹುಡ್ಕೋದು ಎರಡೂ ಒಂದೇನೆಯ. ಆದ್ರೆ ಮನೆ ಒಳಗಡೆ ಆ ಮೇಷ್ಟ್ರ ಮುಖ ನೋಡೋಕೆ ಹಾಕಿಲ್ಲ, ಹಳೆದೆಲ್ಲ ಗೆಪ್ತಿ ಬಂದ್ಬಿಡ್ತದೆ. ವಿನೋದವ್ರೆ, ಕುಂತ್ಕೊಳ್ಳಿ. ಅಲ್ಲ, ಯಾಕೆ ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಟ್ರಿ? ಕುಂತ್ಕೊಳ್ಳಿ. ತುಂಬಾ ದಿನಗಳಾದ್ಮೇಲೆ ನನ್ನ ಮಗಳು ಮುಖದಲ್ಲಿ ಖುಷಿನ ನೋಡ್ತಾ ಇದ್ದೀನಿ. ತುಂಬಾ ದಿನ ಅಂದ್ರೆ ಏನರ್ಥ? ಹಂಗಾದ್ರೆ ಮಗು ಖುಷಿಯಾಗಿರ್ಲಿಲ್ವೇ? ಖುಷಿಯಾಗಿತ್ತು ಅಂತ ಸುಳ್ಳು ಹೇಳಕ್ ಇಷ್ಟ ಆಗ್ತಿಲ್ಲ ಸಹನಾ ಅವ್ರೆ. ಯಾಕೆ ವಿನೋದ್ ಅವ್ರೆ, ಏನಾಯ್ತು? ಮನೆನಾಗ ಏನಾದ್ರೂ ತೊಂದ್ರೆನಾ? ಸಮಸ್ಯೆ ಇರೋದು ಮನೇಲಲ್ಲ, ಮನ್ಸಲ್ಲಿ. ಹಂಗಾರೆ ಮಗು ಹೇಳ್ದಂಗೆ ನೀವು ಮೆಸ್ರು ಚೆಂದಾಗಿಲ್ವೇ? ಅದಕ್ಕೆ ಮಗು ಮನೆ ಬಿಟ್ಟು ಬಂತಾ? ಮಗು ಮನೆ ಬಿಟ್ಟು ಬರೋಕೆ ಅದೊಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ, ಆದರೆ ಅದು ಒಂದು ಕಾರಣನೇ. ಒಂದು ಹೆಣ್ಣಿಗೆ ನೋವು ಕೊಟ್ಟ ಜಾಗ ಯಾವತ್ತೂ ನೆಮ್ಮದಿಯಾಗಿರಲ್ಲ ಅಂತ ಹೇಳ್ತಾರೆ. ಅದು ನನಗೆ ನಿಜ ಅನ್ನಿಸ್ತಿದೆ.